ಶ್ರೀ ಹರಿವಾಯುಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ಮಾಧವತೀರ್ಥಗುರುಭ್ಯೋ ನಮಃ. ಶ್ರೀ ಪ್ರಸನ್ನಶೂರ ಮಾಧವತೀರ್ಥಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥಗುರುಭ್ಯೋ ನಮಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮಾ ಭೂತಭಾವನಃ ವಿಕ್ಷರೋ ರೋಹಿತೋ ಮಾರ್ಗೋ ಹೇತುರ್ದಾಮೋದರಃ ಸಹ ಮಹೀಧರೋ ಮಹಾಭಾಗೋ ವೇಗವಾನ್ ಅಮಿತಾಶನಃ. ನಾವು ನಿನ್ನೆ ದಿನ ಮಹಾಭಾಗ ಎಂಬುವಂತಹ ನಾಮವನ್ನು ಹೇಳ್ಕೊಳ್ತಾ ಮಹತಿ ಭಾ ಯಸ್ಯ ಸಹ ಮಹಾಭಃ ಮಹಾಭಾಗೋ ಗೋವರ್ಧನೋ ಮಂದರೋ ವಾ ಯಸ್ಯೇತಿ. ಶ್ರೇಷ್ಠವಾದ ಕಾಂತಿಯುಳ್ಳ ಗೋವರ್ಧನ ಅಥವಾ ಮಂದರ ಪರ್ವತ ಉಳ್ಳವನು. ಆದ ಕಾರಣ ಅವನಿಗೆ ಮಹಾಭಾಗ ಅಂತ ಹೆಸರು ಅಂತ ಹೇಳಿಕೊಂಡಿದ್ದೇವೆ. ಇನ್ನು ಇವತ್ತು ಮಹಾನ್ ಮಹತ್ತತ್ವಾಭಿಮಾನಿ ಚತುರ್ಮುಖಃ ಭಾಗಃ ಭಗಸ್ಯಾಯಂ ಐಶ್ವರ್ಯಾಧಾರಃ ಯಸ್ಮಾತ್ ಸಹ ಮಹಾಭಾಗ. ಮಹತ್ತತ್ವಾಭಿಮಾನಿಯಾದ ಚತುರ್ಮುಖ ಬ್ರಹ್ಮದೇವರು ಐಶ್ವರ್ಯಾದಿ ಷಡ್ಗುಣಗಳಿಗೆ ಆಗಿದ್ದಾನೆ. ಆ ರೀತಿಯಾಗಿ ಐಶ್ವರ್ಯಾದಿ ಷಡ್ಗುಣಗಳಿಗೆ ಆಗಿರುವಂತೆ ಅನುಗ್ರಹ ಮಾಡಿದವನು ಭಗವಂತ. ಆದ ಕಾರಣ ಭಗವಂತನಿಗೆ ಮಹಾಭಾಗ ಅಂತ ಹೆಸರು. ಈ ಭಗವಾನ್ ಅಂತ ಹೇಳ್ತಾರೆ. ಭಗವಾನ್ ಅಂದರೆ ಭಗಃ ಅಸ್ಯ ಅಸ್ತಿ ಇತಿ ಭಗವಾನ್. ಸಮಗ್ರ ಐಶ್ವರ್ಯ, ಯಶಸ್ಸು ಎಲ್ಲ 6 ಐಶ್ವರ್ಯಗಳು. ಅದು ಎಲ್ಲರಿಗೂ ಇದೆ. ನಾವು ಭಗವಾನ್ ಶಬ್ದ ಭಗವಂತನಿಗೆ ಅಲ್ಲದೆ ಮಿಕ್ಕ ದೇವತೆಗಳಿಗೂ ನಾವು ಹೇಳ್ತೇವೆ. ಅಂದರೆ ಷಡ್ಗುಣೈಶ್ವರ್ಯ ಸಂಪನ್ನರು ಅಂತ ಅರ್ಥ ಭಗವಾನ್ ಶಬ್ದಕ್ಕೆ. ಆದರೆ ಪರಮ ಮುಖ್ಯ ವೃತ್ತಿಯಿಂದ ಭಗವಂತನಿಗೆ ಮಾತ್ರ ಆ ಭಗವಾನ್ ಶಬ್ದ ಬಳಸಬೇಕು. ಆದರೆ ಮಿಕ್ಕವರಿಗೆ ಯಾಕೆ ಬಳಸ್ತಾ ಇದ್ದೀವಿ ಅಂತ ಹೇಳಿದರೆ, ಭಗವಂತ ಅವರಿಗೆ ಷಡ್ಗುಣೈಶ್ವರ್ಯಗಳು ಇರುವಂತೆ ಅವರನ್ನು ಅನುಗ್ರಹ ಮಾಡ್ತಾನೆ. ಆದ ಕಾರಣ ಅವರು ಮಿಕ್ಕವರು ಕೂಡ ಅಮುಖ್ಯ ವೃತ್ತಿಯಿಂದ ಭಗವಾನ್ ಎಂದು ಕರೆಯಲ್ಪಡ್ತಾರೆ. ಅದರನ್ನೇ ಹೇಳ್ತಾ ಇದ್ದಾರೆ. ಮಹತ್ತತ್ವಾಭಿಮಾನಿಯಾದ ಚತುರ್ಮುಖ ಬ್ರಹ್ಮ ಷಡ್ಗುಣಗಳಿಗೆ ಐಶ್ವರ್ಯಾದಿ ಷಡ್ಗುಣಗಳಿಗೆ ಅವನು ಆಧಾರನಾಗಿದ್ದಾನೆ ಅಂತಂದರೆ ಅದು ಸ್ವತಂತ್ರವಾಗಿ ಅಲ್ಲ, ಭಗವಂತನ ಅನುಗ್ರಹದಿಂದ. ಯಾರಿಂದ? ಭಗವಂತನ ಅನುಗ್ರಹದಿಂದ. ಆದ ಕಾರಣ ಇವರಿಗೆಲ್ಲ ಷಡ್ಗುಣೈಶ್ವರ್ಯ ಸಂಪನ್ನನಾಗಿ ಇವರನ್ನು ಅನುಗ್ರಹ ಮಾಡಿದ್ದಾನೆ. ಆದ ಕಾರಣ ಭಗವಂತನಿಗೆ ಮಹಾಭಾಗ ಅಂತ ಹೆಸರು. ಇನ್ನು ಮಹತಿ ಭಾ ಯಸ್ಯ ಸಹ ಮಹಾಭಃ ನ ಗಚ್ಚತಿ ಇತಿ ಅಗಃ ಸ್ಥಿರಃ ಇತಿ ಯಾವತ್ ಮಹಾಭಶ್ಚಾಸೌ ಅಗಶ್ಚ ಮಹಾಭಾಗಃ. ಮಹತಿ ಭಾ ಯಸ್ಯ ಸಹ ಮಹಾಭಃ, ಮಹತ್ವಪೂರ್ಣವಾದ ಕಾಂತಿ ಉಳ್ಳವನಾದ ಕಾರಣ ಅವನಿಗೆ ಮಹಾಭಃ ಅಂತ ಹೆಸರು. ಹಾಗೂ ನ ಗಚ್ಚತಿ ಇತಿ ಅಗಃ ಸ್ಥಿರಃ ಇತಿ ಯಾವತ್ತು, ಅಂದರೆ ಸ್ಥಿರವಾಗಿ ಉಳ್ಳವನು. ಆದ ಕಾರಣ ಅವನಿಗೆ ಅಗಃ ಅಂತ ಹೆಸರು. ಮಹಾಭಶ್ಚಾಸೌ ಅಗಶ್ಚ ಅಂದರೆ ಮಹತ್ವಪೂರ್ಣವಾದ ಕಾಂತಿ ಉಳ್ಳವನು ಹಾಗೂ ಸ್ಥಿರವಾಗಿ ಇರುವವನಾದ ಕಾರಣ ಭಗವಂತನಿಗೆ ಮಹಾಭಾಗ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಮಹತೀಚ ಸಾಭಾ ಶೋಭಾ ಮಹಾಭಾ ತಾಂ ಗಚ್ಚತಿ ಪ್ರಾಪ್ನೋತಿ ಇತಿ ಮಹಾಭಾಗ.
ಮಹತ್ತಾದ ಶೋಭೆಯನ್ನು ಹೊಂದಿರುವವನು. ಇಲ್ಲಿ ಮಹತೀಚ ಸ ಅಂದರೆ ಮಹತ್ತಾದ, ಭಾ ಅಂತ ಹೇಳಿದರೆ ಕಾಂತಿ ತೇಜಸ್ಸು, ಹಾಗೆ ಭಾ ಅಂದರೆ ಶೋಭೆ. ಮಹತ್ತಾದ ಶೋಭೆಯನ್ನು ಉಳ್ಳವನು ಆದ ಕಾರಣ ಮಹಾಭಾ. ಅವುಗಳನ್ನು ಗಚ್ಚತಿ ಅದರನ್ನು ಗಚ್ಚತಿ ಪ್ರಾಪ್ನೋತಿ ಅಂದರೆ ಹೊಂದಿರುತ್ತಾನೆ. ಆದ ಕಾರಣ ಅಂದರೆ ಮಹತ್ತಾದ ಶೋಭೆಯನ್ನು ಹೊಂದಿರುವವನಾದ ಕಾರಣ ಭಗವಂತನಿಗೆ ಮಹಾಭಾಗ ಅಂತ ಹೆಸರು. ಆದರೆ ಮಿಕ್ಕವರೂ ಕೂಡ ಮಹತ್ತಾದ ಶೋಭೆಯನ್ನು ಹೊಂದಿದ್ದಾರೆ, ಚತುರ್ಮುಖ ಬ್ರಹ್ಮಾದಿ ದೇವತೆಗಳು ಇವರು ಕೂಡ. ಆದರೆ ಅವರಿಗೂ ಇವರಿಗೂ, ಭಗವಂತನಿಗೂ ಅವರಿಗೂ ವ್ಯತ್ಯಾಸ ಏನು ಅಂತ ಹೇಳಿದರೆ, ಭಗವಂತ ಸ್ವತಂತ್ರವಾಗಿ ಸ್ವಾಭಾವಿಕವಾಗಿ ಆ ಶೋಭೆಯನ್ನು ತಾನು ಹೊಂದಿದ್ದಾನಾದ ಕಾರಣ ಅವನು ಪರಮ ಮುಖ್ಯ ವೃತ್ತಿಯಿಂದ ಮಹಾಭಾಗ. ಇನ್ನು ದೇವತೆಗಳು ಆ ಭಗವಂತನ ಅನುಗ್ರಹದಿಂದ ಮಹತ್ತಾದ ಶೋಭೆಯನ್ನು ಹೊಂದಿದ್ದಾರಾದ ಕಾರಣ ಅಮುಖ್ಯ ವೃತ್ತಿಯಿಂದ ಅವರು. ಒಟ್ಟಾರೆ ಭಗವಂತ ಸರ್ವಶಬ್ದವಾಚ್ಯ ಅಂತ ಹೇಳ್ತಾ ಎಲ್ಲವೂ ಭಗವಂತನನ್ನೇ ತಿಳಿಸಿಕೊಡುತ್ತೆ ಎಂಬುದಕ್ಕೆ ನಮಗೆ ವಿಷ್ಣು ಸಹಸ್ರನಾಮ ಬ್ರಹ್ಮಸೂತ್ರಗಳಲ್ಲಿ ಸಮನ್ವಯಾಧ್ಯಾಯ ಮೊದಲನೇ ಅಧ್ಯಾಯ ಭಗವಂತ ಸರ್ವಶಬ್ದವಾಚ್ಯ ಅಂತ ಏನು ಹೇಳಲ್ಪಟ್ಟಿದೆ ಅದರನ್ನೇ ನಮಗೆ ರಾಯರು ಕೂಡ ಪ್ರಾತಃಸಂಕಲ್ಪ ಗದ್ಯದಲ್ಲಿ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಅಶೇಷ ಶಬ್ದಾರ್ಥ ಋಗಾದಿ ವೇದಾರ್ಥ ಪುರುಷಾರ್ಥ ಪುರುಷ ಸೂಕ್ತಾರ್ಥ ಗಾಯತ್ರಿ ಅರ್ಥ ಅಂತ ಏನು ಹೇಳಿದ್ದಾರೆ ಅವು ಆ ಬ್ರಹ್ಮಸೂತ್ರಗಳಲ್ಲಿ ಮೊದಲನೇ ಅಧ್ಯಾಯ ಸಮನ್ವಯಾಧ್ಯಾಯ ಭಗವಂತ ಸರ್ವಶಬ್ದವಾಚ್ಯ ಎಲ್ಲ ಶಬ್ದಗಳು ಎಲ್ಲ ವರ್ಣಗಳು ಅವನನ್ನೇ ಹೇಳುತ್ತೆ ಎಂಬುದನ್ನು ನಮಗೆ ವಿಷ್ಣು ಸಹಸ್ರನಾಮ ಅದನ್ನು ನಿರೂಪಣೆ ಮಾಡ್ತಾ ಇದೆ. ಆದ ಕಾರಣ ಒಟ್ಟಾರೆ ಮಹಾಭಾಗ ಅಂತ ಭಗವಂತನಿಗೆ ಹೆಸರು. ಇನ್ನು ಮಹ್ಯತೆ ಪೂಜ್ಯತೆ ಇತಿ ಮಹಃ ಆಸಮ್ಯಕ್ ಭಾತಿ ಪ್ರಕಾಶತಃ ಇತಿ ಆಭಃ ಆಮಂತಾತ್ ಗಚ್ಚತಿ ಇತಿ ಆಗಃ ಮಹಶ್ಚಾಸೌ ಆಭಶ್ಚಾಸೌ ಆಗಶ್ಚ ಮಹಾಭಾಗಃ. ಇಲ್ಲಿ ಮಹಾಭಾಗಃ ಎಂಬುದರೊಳಗೆ ಮಹಾಭಾ ಆಗಃ ಇಷ್ಟು 3 ಪದಗಳಿದೆ. ಒಂದೊಂದು ಪದಕ್ಕೂ ಅಕ್ಷರಕ್ಕೂ ಅರ್ಥಗಳು ಅನೇಕ ಅರ್ಥಗಳಿದೆ. ಇಲ್ಲಿ ಮಹತಿ ಮಹ್ಯತೆ ಪೂಜ್ಯತೆ ಇತಿ ಮಹಃ. ಮಹಃ ಅಂದರೆ ಪೂಜಿಸಲ್ಪಡುವವನು ಪೂಜ್ಯನಾದವನು ಆದ ಕಾರಣ ಮಹಃ. ಆಸಮ್ಯಕ್ ಭಾತಿ ಪ್ರಕಾಶತೆ ಇತಿ ಆಭಃ. ಅವನು ಮಹಾಭ ಅಂದರೆ ಚೆನ್ನಾಗಿ ಪ್ರಕಾಶಮಾನನಾಗ್ತಾ ಇದ್ದಾನಾದ ಕಾರಣ ಅವನಿಗೆ ಆಭಃ ಅಂತ ಹೆಸರು. ಆಮಂತಾತ್ ಗಚ್ಚತಿ ಇತಿ ಆಗಃ ಅಂದರೆ ಅವನು ಎಲ್ಲ ಕಡೆ ಇರ್ತಾನೆ, ಸರ್ವತ್ರ ವ್ಯಾಪ್ತನಾಗ್ತಾನೆ. ಅಂದರೆ ಮಹಾಭಾಗ ಎಂಬುವ ನಾಮದಿಂದ ಭಗವಂತನ 3 ಉತ್ಕೃಷ್ಟ ಗುಣಗಳನ್ನು ಹೇಳ್ತಾ ಇದ್ದಾರೆ. ಪೂಜ್ಯನಾದವನು ಮತ್ತು ಚೆನ್ನಾಗಿ ಪ್ರಕಾಶಿಸುವವನು, ಎಲ್ಲ ಕಡೆ ಇರುವವನು, ಎಲ್ಲ ಪರಮ ಮುಖ್ಯ ವೃತ್ತಿಯಿಂದ. ಆದ ಕಾರಣ ಮಹಶ್ಚಾಸೌ ಆಭಶ್ಚಾಸೌ ಆಗಶ್ಚ ಮಹಾಭಾಗ. ಇದರಿಂದಾಗಿ ಭಗವಂತನು ಮಹಾಭಾಗ ಅಂತ ಕರೆಯಲ್ಪಡ್ತಾನೆ. ಇನ್ನು ಮಹತಿ ಭಾ ಪ್ರಕಾಶ ಯಸ್ಯ ಸಹ ಮಹಾಭಃ ಸೂರ್ಯ ತಮ್ ಆಸಮ್ಯಕ್ ಗಚ್ಚತಿ ಸನ್ನಿಧತ್ತೆ ಇತಿ ಮಹಾಭಾಗ. ಮಹತ್ತಾದ ಪ್ರಕಾಶ ಉಳ್ಳ ಸೂರ್ಯನಲ್ಲಿ ಚೆನ್ನಾಗಿ ಸನ್ನಿಹಿತನಾಗಿರುವವನು. ನಮಗೆ ನೋಡಿ, ಮಹತಿ ಭಾ ಪ್ರಕಾಶ, ಮಹತ್ತಾದ ಪ್ರಕಾಶವು ಯಾರಿಗೆ ಇದೆಯೋ ಅವನು ಮಹಾಭ. ಅಂದರೆ ಸೂರ್ಯನ ಪ್ರಕಾಶ ಅತ್ಯಂತ ಪ್ರಖರವಾಗಿ ಪ್ರಕಾಶವಂತವಾಗಿರುತ್ತೆ. ಸೂರ್ಯನ ಪ್ರಕಾಶವನ್ನು ನಾವು ಕಣ್ಣೆತ್ತಿ ಸೂರ್ಯನ ಕಡೆ ನೋಡಲಿಕ್ಕೆ ಆಗದೆ ಕಣ್ಣು ಕುಕ್ಕುವಂತಹ ಉತ್ಕೃಷ್ಟವಾದ ಅತ್ಯಂತ ಪ್ರಕಾಶ ರೂಪವಾದಂತಹ
ಕಿರಣಗಳು ಉಳ್ಳವನು ಸೂರ್ಯನು. ಆದ ಕಾರಣ ಅವನು ಮಹಾಭಃ ಅಂತ ಅಂತಹ ಮಹಾಭಃ ಅಂತಹ ಮಹಾಭನನ್ನು ಆಸಮ್ಯ ಗಚ್ಚತಿ, ಅಂತಹ ಸೂರ್ಯನಲ್ಲಿ ಚೆನ್ನಾಗಿ ಗಚ್ಚತಿ ಸನ್ನಿಧತ್ತೆ ಇತಿ ಮಹಾಭಾಗಃ, ಅವನಲ್ಲಿ ಚೆನ್ನಾಗಿ ಸನ್ನಿಹಿತನಾಗಿರ್ತಾನೆ ಸೂರ್ಯನಾರಾಯಣ ರೂಪದಿಂದ. ಈ ರೀತಿಯಾಗಿ ಇರುವ ಕಾರಣ ಭಗವಂತನಿಗೆ ಮಹಾಭಾಗ ಅಂತ ಹೆಸರು ಅಂತ ಹೇಳ್ತಾ, ಇನ್ನು ಭಾಗವತದಲ್ಲಿ ನಾರದರು ಭಗವಂತನನ್ನು ಅಥೋ ಮಹಾಭಾಗ ಭಗವಾನ್ ಅಮೋಘ ದೃಕ್, ನಾರದರು ವೇದವ್ಯಾಸರನ್ನು ಮಹಾಭಾಗ ಎಂದು ಸಂಬೋಧಿಸಿದ್ದಾರೆ ಎಂದು ಭಾಗವತದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಭಾಗವತದಲ್ಲಿ ವೇದವ್ಯಾಸ ದೇವರನ್ನು ಮಹಾಭಾಗ ಅಂತ ಯಾಕೆ ಕರೆದರು ಅಂತ ಹೇಳಿದರೆ, ಮಹಾಭಾಗ ಎಂಬುವಂತಹ ನಾಮ ಭಗವಂತನಿಗೆ ಸೇರಿದ್ದು, ಭಗವಂತನಿಗೆ ಸೇರಿದಂತಹ ಮಹಾಭಾಗ ಎಂಬುವಂತಹ ನಾಮವನ್ನು ನಾರದರು ವೇದವ್ಯಾಸ ದೇವರಿಗೆ ಯಾಕೆ ವೇದವ್ಯಾಸ ದೇವರನ್ನು ಸಂಬೋಧಿಸಿದರು ಆ ಹೆಸರಿನಿಂದ ಅಂತ ಹೇಳಿದರೆ, ವ್ಯಾಸೋ ನಾರಾಯಣೋ ಹರಿಹಿ, ವೇದವ್ಯಾಸರು ಸಾಮಾನ್ಯ ಕಶ್ಚನ ಋಷಿಯಲ್ಲ. ಈ ಲೋಕದಲ್ಲಿ ಒಂದು ಅಜ್ಞಾನವಿದೆ. ಏನು? ವೇದವ್ಯಾಸ ದೇವರು ಸತ್ಯವತಿ ಪರಾಶರರಿಗೆ ಹುಟ್ಟಿದಂತಹ ಸಾಮಾನ್ಯ ನಾವು ಮನುಷ್ಯರು ಹುಟ್ಟಿದಂತಹ ಒಬ್ಬ ಕಶ್ಚನ ಋಷಿ, ಸಾಮಾನ್ಯ ಋಷಿ ಅಂತ. ಅದು ಅಲ್ಲ ಅಂತ ನಿರಾಸೆ ಮಾಡುವುದಕ್ಕಾಗಿ ಭಾಗವತದಲ್ಲಿ ನಾರದರು ವೇದವ್ಯಾಸ ದೇವರನ್ನು ಮಹಾಭಾಗ ಎಂದು ಕರೆದು, ವೇದವ್ಯಾಸ ದೇವರು ಕಶ್ಚನ ಋಷಿಯಲ್ಲ, ಸಾಕ್ಷಾತ್ತು ಭಗವಂತನ ನಾರಾಯಣನ ಅವತಾರ ಅಂಥೇಳಿ ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಅರ್ಥಾತ್ ವೇದವ್ಯಾಸ ದೇವರು ಮಹಾಭಾಗ ಎಂದು ಕರೆಯಲ್ಪಟ್ಟಿದ್ದಾರೆ ಎಂದು ಹೇಳ್ತಾ, ಇನ್ನು ಜಿಜ್ಞಾಸೆಗೆ ಬಂದರೆ ನಮಗೆ ಈ ಅಂಶಾವತಾರ, ಆವೇಶಾವತಾರ, ಅವತಾರ ಅನೇಕ ವಿಷಯಗಳಿದೆ. ನಮಗೆ ಅಂಶಾವತಾರ ಅಂತ ಒಂದು ಗ್ರಂಥವೇ ಇದೆ, ಪ್ರಾಚೀನವಾದ ಗ್ರಂಥ ಅಂಶಾವತಾರ ಅಂಥೇಳಿ. ಭಗವಂತನಲ್ಲಿ ಅಂಶಾವತಾರಗಳು ಮತ್ತು ಅದರಲ್ಲಿ ವಿಕಲ್ಪಗಳು ಮತ್ತು ಆವೇಶ, ಅಂಶ, ಆವೇಶ ಈ ರೀತಿಯಾಗಿ ಅನೇಕವಾಗಿ ನಮಗೆ ಅದು ಒಂದು ಸಬ್ಜೆಕ್ಟ್. ಶಾಸ್ತ್ರದಲ್ಲಿ ಅಂಶ, ಅವತಾರ, ಆವೇಶ, ಯಾವುದು ಅಂಶ, ಯಾವುದು ಅವತಾರ, ಯಾವುದು ಆವೇಶ ಎಂಬುವಂಥದ್ದು ಅದೊಂದು ಇಟ್ ಈಸ್ ಎ ಸಪ್ರೇಟ್ ಸಬ್ಜೆಕ್ಟ್ ಅದಿದೆ. ಅಂಶಾವತಾರಗಳು ಅಂತಲೇ ಒಂದು ಬುಕ್ಕೇ ಇದೆ ಪ್ರಾಚೀನವಾಗಿ. ಇಲ್ಲಿ ಜಿಜ್ಞಾಸೆ ಏನು ಅಂತ ಹೇಳಿದರೆ, ಸ್ವರೂಪಾಂಶ, ಪ್ರತಿಬಿಂಬಾಂಶ ಅಂತ ಅಂಶವು ಎರಡು ರೀತಿಯಾಗಿದೆ ಅಂತ ಹೇಳಿ ಪ್ರಮಾಣಗಳಿಂದ ಗೊತ್ತಾಗ್ತಾ ಇದೆ. ಆದರೆ ಅಂಶ ಶಬ್ದಕ್ಕೆ ಏಕದೇಶ ಅಂತ ಅರ್ಥ. ನಮಗೆ ಇಲ್ಲಿ ಅಂಶ, ನಾವು ಯಾವುದನ್ನು ಒಂದು ಸಬ್ಜೆಕ್ಟು ಹೇಳ್ತಾ ಇದ್ದಾಗ ಒಂದು ಅಂಶವನ್ನು ಹೇಳು ಅಂತ ಹೇಳ್ತೇವೆ. ನಮಗೆ ಇಡೀ ಯಾವುದೋ ಒಂದು ಸಬ್ಜೆಕ್ಟ್, ವ್ಯಾಸ್ಟ್ ಸಬ್ಜೆಕ್ಟ್ ಇರುತ್ತೆ. ಆ ಸಬ್ಜೆಕ್ಟ್ ಹೇಳುವಾಗ ಇಡೀ ಸಬ್ಜೆಕ್ಟು ನಮಗೆ ಅದು ಅರ್ಥ ಆಗೋದು ಕಷ್ಟ, ಹೇಳೋದು ಕಷ್ಟ, ಟೈಮ್ ಇರೋದಿಲ್ಲ. ಆವಾಗೇನು ಮಾಡ್ತೀವಿ? ಒಂದು ಅಂಶ ಹೇಳು ಅಂತ ಹೇಳ್ತೀವಿ. ದಟ್ ಮೀನ್ಸ್ ಏನು? ಅಂಶ ಅಂದರೆ ಇಟ್ ಈಸ್ ಒನ್ ಪಾರ್ಟ್ ಆಫ್ ಅಥವಾ ಸಮ್ ಪಾರ್ಟ್ ಆಫ್ ಒನ್ ಸಬ್ಜೆಕ್ಟ್. ಅಂಶ ಅಂದರೆ ಏಕದೇಶ ಅಂತ ಅಂಶ ಶಬ್ದಕ್ಕೆ ಅರ್ಥ ಇದೆ. ಹಾಗಿರುವಾಗ ಭಗವಂತನ ಸ್ವರೂಪಾಂಶವು, ಪ್ರತಿಬಿಂಬಾಂಶವು ಏಕದೇಶ ರೂಪವಲ್ಲ. ಭಗವಂತನ ಒಂದು ಸ್ವರೂಪಾಂಶ ಆಗಲಿ ಪ್ರತಿಬಿಂಬಾಂಶ ಆಗಲಿ, ಇಟ್ ಈಸ್ ಒನ್ ಪಾರ್ಟ್ ಆರ್ ಸಮ್ ಪಾರ್ಟ್ ಆಫ್ ದಿ ಭಗವಂತ ಅಲ್ಲ. ಹಾಗಿದ್ದಾಗ ಅವುಗಳನ್ನು ನೀವು ಅಂಶ ಅಂತ ಹ್ಯಾಕೆ ಕರಿತೀರಿ?
ಸ್ವರೂಪಾಂಶ ಪ್ರತಿಬಿಂಬಾಂಶ ಅಂತ ಹೇಗೆ ಕರಿತೀರಿ ಅಂತ ಪ್ರಶ್ನೆ, ಜಿಜ್ಞಾಸೆ. ಅದಕ್ಕೆ ನಮಗೆ ಸಮಾಧಾನ ಏನು ಅಂತ ಹೇಳಿದರೆ, ನಾರಾಯಣನ ಕೃಷ್ಣಕೇಶವೇ ಕೃಷ್ಣ. ನಾರಾಯಣನ ಕೃಷ್ಣಕೇಶವು ನಾರಾಯಣನಿಂದ ಅತ್ಯಂತ ಅಭಿನ್ನ, ಅತ್ಯಂತಾಭಿನ್ನ. ಕೃಷ್ಣ ಸ್ವರೂಪಾಂಶ. ಹಾಗೆ ಮತ್ಸ್ಯಾದಿ ದಶಾವತಾರಗಳು ಕೂಡ ಸ್ವರೂಪಾಂಶವೇ. ಅಂದರೆ ಇಲ್ಲಿ ನಮಗೆ ಭಗವಂತ ಅವನು ರಾಮಕೃಷ್ಣಾದಿ ಮತ್ಸ್ಯಾದಿ ಅವತಾರಗಳನ್ನು ಮಾಡಿದ್ದಾನೆ. ಅಂದರೆ ಅವನು ಭಗವಂತ ಅವನು ಮೂಲ ರೂಪ. ಅವನು ಬೇರೆ ಅಲ್ಲ, ಮತ್ಸ್ಯಾದಿ ರಾಮಕೃಷ್ಣಾದಿ ಅವತಾರಗಳು ಬೇರೆ ಅಲ್ಲ ಅಂತ ನಮ್ಮ ಶಾಸ್ತ್ರ ಎಷ್ಟೋ ಸಲ ಹೇಳ್ತಾನೆ ಇದ್ದೇವೆ. ಅವರ ಮಧ್ಯ ಆ ಭಗವಂತನಿಗೂ ಭಗವಂತನ ಅವತಾರಗಳಿಗೂ ಅಭೇದವನ್ನು ತಿಳಿಯಬೇಕು. ಭೇದ ತಿಳಿದರೆ ನವವಿಧ ದ್ವೇಷಗಳಲ್ಲಿ ಒಂದು ಅಂತ ನಾವು ಹೇಳ್ಕೊಳ್ತಾ ಇದ್ದೇವೆ. ಇಲ್ಲಿ ಆ ಒಂದು ಅಂಶ ಅಂದರೆ ಭಗವಂತನ ಸ್ವರೂಪಾಂಶವೇ. ಅಂದರೆ ಭಗವಂತನ ಮೂಲರೂಪ ನಾರಾಯಣನ ಏನಿದ್ದಾನೆ ಅವನೇ ರಾಮ, ಕೃಷ್ಣ, ಶ್ರೀನಿವಾಸ, ವೇದವ್ಯಾಸ ಈ ರೀತಿಯಾಗಿ ಅವನು ಅವತಾರ ಮಾಡಿದ್ದಾನೆ. ಅರ್ಥಾತ್ ಏನಾಯಿತು, ಈ ಅವತಾರಗಳೆಲ್ಲವೂ ಕೃಷ್ಣ ಮತ್ಸ್ಯಾದಿ ಅವತಾರಗಳೆಲ್ಲವೂ ಕೂಡ ಭಗವಂತನ ಸ್ವರೂಪಾಂಶಗಳೇ ಆಗಿದೆ. ಅದು ಅಂದರೆ ಆಗ ವ್ಯತ್ಯಾಸವಿಲ್ಲ. ಇಡೀ ಭಗವಂತ ಮೂಲರೂಪ ನಾರಾಯಣನು ಬೇರೆ ಅಲ್ಲ, ಮತ್ಸ್ಯಾದಿ ಅವತಾರಗಳು ಬೇರೆ ಅಲ್ಲ, ಎಲ್ಲವೂ ಅವನೇ ಆಗಿದ್ದಾನೆ, ಸ್ವರೂಪಾಂಶಗಳೇ ಆಗಿದೆ. ಅಂಶ ಅಂದರೆ ಏಕದೇಶ ಅಂತ ನೀವು ಅರ್ಥ ಮಾಡ್ಕೋಬಾರದು. ಕೃಷ್ಣ ಮೂಲರೂಪ ನಾರಾಯಣನಲ್ಲಿ ಅಂಶ ಅಂದರೆ ಏಕದೇಶ ಅಂತ ಅರ್ಥ ಇದೆ. ಆದ ಕಾರಣ ಸಮ್ ಪಾರ್ಟು, ಒಂದು ಭಾಗ ಅಂತ ತಿಳ್ಕೋಬೇಡ್ರಿ. ಅದು ಭಗವಂತನ ಸ್ವರೂಪಾಂಶಗಳೇ, ಭಗವಂತನೇ ಆಗಿದ್ದಾನೆ, ಅದು ಬೇರೆ ಅಲ್ಲ. ಇನ್ನು ಪ್ರತಿಬಿಂಬಾಂಶವು ಅಂತ ಹೇಳಿದರೆ, ಈ ಪ್ರತಿಬಿಂಬಾಂಶದಲ್ಲಿ ಸ್ವಲ್ಪ ಸಾದೃಶ್ಯ ಇರುತ್ತೆ. ಹೇಗೆ, ಇವಾಗ ನಾನು ನಿನ್ನೆ ಪಾಠ ಹೇಳುವಾಗ ಹೇಳಿದ್ದೆ, ಕನ್ನಡಿ ನಾವು ಬಿಂಬ, ಕನ್ನಡಿಯಲ್ಲಿ ನಮ್ಮ ಪ್ರತಿರೂಪ, ನಮ್ಮ ಪ್ರತಿಬಿಂಬ ನಾವಿದ್ದಂತೆ ಇರುತ್ತೆ. ಕನ್ನಡಿಯಲ್ಲಿ ನಮ್ಮ ಪ್ರತಿರೂಪ, ಆದರೆ ನಾವೇ ಅದು ಆಗಲ್ಲ. ಕನ್ನಡಿಯಲ್ಲಿರೋ ಪ್ರತಿರೂಪ, ಪ್ರತಿಬಿಂಬ ಮತ್ತು ಬಿಂಬರಾದ ನಾವು ಇಬ್ಬರೂ ಒಂದೇ ಅಲ್ಲ. ಅದರ ನಮ್ಮಂತೆ ಇದೆ ಅಷ್ಟೇ. ಆ ನಮ್ಮಂತೆ ಇರುವಿಕೆ ಎಂಬುದು ಮಾತ್ರ ಸಾದೃಶ್ಯ. ಈ ಪ್ರತಿಬಿಂಬಾಂಶ ಅಂತ ಹೇಳಿದರೆ ಸ್ವಲ್ಪ ಸಾದೃಶ್ಯ ಇರುತ್ತೆ. ಆದ ಕಾರಣ ಮತ್ತು ನಾವು ಮಾಡಿದ್ದೆಲ್ಲ ನಮ್ಮ ಪ್ರತಿಬಿಂಬ ಮಾಡಲ್ಲ, ನಮ್ಮ ಸಾದೃಶ್ಯ ಸ್ವಲ್ಪ ಇದೆ. ಆದ ಕಾರಣ ಅದನ್ನು ಭಿನ್ನಾಂಶಗಳು, ಪ್ರತಿಬಿಂಬಾಂಶಗಳು ಎಂದು ಕರೆಯಲ್ಪಡುತ್ತೆ. ಈ ಕನ್ನಡಿ ನಮ್ಮ ನಾವು ಬಿಂಬ, ನಮ್ಮ ಪ್ರತಿರೂಪ ಪ್ರತಿಬಿಂಬ, ಇದೇ ಅಂಶವನ್ನು ಭಗವಂತನಿಗೆ ನಾವು ಶಾಸ್ತ್ರದಲ್ಲಿ ಅಪ್ಲೈ ಮಾಡಿದಾಗ ಭಗವಂತ ಬಿಂಬ, ಎಲ್ಲರೂ ಭಗವಂತನ ಪ್ರತಿಬಿಂಬರು, ಜೀವರೆಲ್ಲ ಭಗವಂತನ ಪ್ರತಿಬಿಂಬರು. ಆದರೆ ಅಂದರೆ ಭಗವಂತ ಹೇಗಿರ್ತಾನೋ ಹಾಗೆ ಪ್ರತಿಬಿಂಬ ಜೀವರು ಹಾಗೆ ಇರಬೇಕಲ್ಲ, ಇರ್ತಾರೆ. ಆದರೆ ಅಲ್ಲಿವರೆಗೂ ಮಾತ್ರ ಸಾದೃಶ್ಯ, ಸ್ವಲ್ಪ ಸಾದೃಶ್ಯವಷ್ಟೇ ಹೊರತು ಮೂಲರೂಪ ನಾರಾಯಣ ರಾಮಕೃಷ್ಣಾದಿ ಅವತಾರಗಳಂತೆ ಅವು ಸ್ವರೂಪಾಂಶಗಳಲ್ಲ, ಅವು ಭಗವಂತನೇ ಆಗಿರುವುದಿರಲ್ಲ. ಜೀವರು ಭಗವಂತನ ಮುಖ್ಯ ಪ್ರತಿಬಿಂಬರು ಅಂತ ಹೇಳಿದಾಗ ಆ ಸ್ವಲ್ಪ ಸಾಮ್ಯ ಇರುತ್ತೆ ಅಷ್ಟೇ ಹೊರತು ಪೂರ್ತಿ ಇರೋದಿಲ್ಲ. ಆದ ಕಾರಣ ಈ ಭಿನ್ನಾಂಶಗಳು ಅಥವಾ ಪ್ರತಿಬಿಂಬಾಂಶಗಳು ಎಂದು ಕರೆಯಲ್ಪಡುತ್ತಾರೆ. ಈ ಅಂಶಗಳಲ್ಲಿ ಸ್ವರೂಪಾಂಶ, ಪ್ರತಿಬಿಂಬಾಂಶ ಅಂತ ಎರಡು ವಿಧವಾಗಿದೆ. ಇಲ್ಲಿ ಅಂಶ ಅಂತ ಶಬ್ದಕ್ಕೆ ನೀವು ಏಕದೇಶ ಅಂತ ಅರ್ಥ ಮಾಡಿಕೋಬಾರದು ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾ, ಭಗವಂತನ ವಿಷಯದಲ್ಲಿ ಆ ರೀತಿ ಅರ್ಥ ಮಾಡ್ಕೋಬಾರದು.
ಪ್ರತಿಬಿಂಬದಲ್ಲಿ ಭಿನ್ನಾಂಶ ಪ್ರತಿಬಿಂಬಾಂಶ ಅಂತ ಅರ್ಥ ಮಾಡ್ಕೋಬೇಕು ಅಂತ ಜಿಜ್ಞಾಸೆಯನ್ನು ಹೇಳಿ, ಇನ್ನು ಬೃಹತಿ ಸಹಸ್ರದ ಪ್ರಕಾರ ಓಂ ಮಹಾಭಾಗಾಯ ನಮಃ. ಓಂ ಓಂ ಊತಯೇ ಯುದ್ಧಂ ಸಂತಮನರ್ವಾಣಂ ಸೋಮಪಾಮನ ಪಚ್ಯುತಂ ನರಮವಾರ್ಯಕ್ರತುಂ ಶಿಕ್ಷಾಣ ಇಂದ್ರರಾಯ ಆಪುರು ವಿದ್ವಾನ್. ಹೇ ಋತ್ವಿಕರೇ, ಯುದ್ಧಂ ಯುದ್ಧ ಮಾಡುವ, ಸಂತಂ ಸಮೀಚೀನನಾದ, ಅನರ್ವಾಣಂ ಪ್ರಾಕೃತ ಇಂದ್ರಿಯವಿಲ್ಲದ, ಸೋಮಪಾನವನ್ನು ಮಾಡುವ, ನರಂ ನಾಶವಿಲ್ಲದ, ಅವಾರ್ಯಕ್ರತು ತಡೆಯಿಲ್ಲದ ಕಾರ್ಯಕರ್ತನಾದ ಆ ಇಂದ್ರನನ್ನೇ ಊತಯೇ ರಕ್ಷಣೆಗಾಗಿ ಶರಣಾಗಿರಿ. ಇಂದ್ರನೇ ಪೂರ್ಣವಾದ ವಿದ್ವಾನ್ ಜ್ಞಾನಿಯಾದ ನೀನು ನಮಗೆ ರಾಯ ಸಂಪತ್ತನ್ನು ಆ ಶಿಕ್ಷ ಕೊಡು. ಹರಿ, ಇದೆಲ್ಲವೂ ವಿಶೇಷಣಗಳೆಲ್ಲ ಭಗವಂತನಿಗೆ ಇಂದ್ರನಾಮಕ ಹರಿಗೆ ಸೇರಿದ್ದು. ಆ ಹರಿ ಯುದ್ಧ ಮಾಡುವಂತಹ ವೀರನಾಗಿದ್ದಾನೆ. ಸಕಲ ಸದ್ಗುಣ ಸಂಪನ್ನನಾದ, ಪ್ರಾಕೃತ ಇಂದ್ರಿಯರಹಿತನಾದ, ಅಪ್ರಾಕೃತನಾಗಿದ್ದಾನೆ. ಸೋಮಪಾನ ಮಾಡುವ ಸರ್ವೋತ್ತಮನಾಗಿದ್ದಾನೆ. ನಾಶವೇ ಇಲ್ಲದೆ, ನರಂ ಅಂದರೆ ನಾಶ ಇಲ್ಲದೇ ಇರುವವನಾಗಿದ್ದಾನೆ. ಅವನು ಏನೇ ಕಾರ್ಯ ಮಾಡಿದರೂ ಅದಕ್ಕೆ ತಡೆ ಇರೋದೇ ಇಲ್ಲ. ಅದಕ್ಕೆ ಅವನಿಗೆ ಅನಿರುದ್ಧ ಅಂತ ಹೆಸರು, ನಿರೋಧ ಇಲ್ಲದೇ ಇರುವವನು. ಅಂತಹ ಇಂದ್ರನನ್ನೇ ನೀವು ರಕ್ಷಣೆ ಮಾಡು ಅಂತ ಕೇಳ್ಕೊಳ್ರಿ. ಆ ಭಗವಂತನನ್ನೇ ಕೇಳ್ರಿ. ಆಗ ಕೇಳಿದಾಗ ಆ ಹರಿ ಇನ್ನು ಕೇಳ್ರಿ, ನೀನು ಹೇ ಸ್ವಾಮಿ ಪೂರ್ಣ ಜ್ಞಾನಿಯಾಗಿದ್ಯಾ, ನಮಗೆ ಒಳ್ಳೆಯದಾಗುವುದಾದರೆ ಆಗ ಸಂಪತ್ತನ್ನು ನೀಡು. ಅಂದರೆ ನಮಗೆ ಸಂಪತ್ತು ಬೇಕು. ಆ ಸಂಪತ್ತಿನಿಂದ ನಮಗೆ ಒಳ್ಳೆಯದಾಗಬೇಕು. ಸಂಪತ್ತಿನಿಂದ ಕೆಟ್ಟದ್ದಾಗಬಾರ್ದು. ಒಂದೊಂದು ಬಾರಿ ಸಂಪತ್ತು ಐಶ್ವರ್ಯ ಕೂಡ ನಮಗೆ ಕೆಟ್ಟದ್ದು ಮಾಡುತ್ತೆ. ಕೆಟ್ಟದ್ದು ಮಾಡುವ ಐಶ್ವರ್ಯ ಬೇಡ, ನಮಗೆ ಒಳ್ಳೆಯದಾಗೋದಾದರೆ ಐಶ್ವರ್ಯವನ್ನು ಕೊಡು ಅಂತ ಕೇಳ್ತಾರೆ. ನರಂ ಅವಾರ್ಯಕ್ರತುಂ, ನಾಶವಿಲ್ಲದ, ತಡೆಯದಂತಹ, ಅಂದರೆ ನಿರೋಧ ಇಲ್ಲದೇ ಇರುವಂತಹ ದಿಟ್ಟವಾದ ಕರ್ಮವುಳ್ಳ ಮಹಾಮಹಿಮನನ್ನೇ ನೀವು ಶರಣು ಹೊಂದಿ. ಅಂದರೆ ಮಹಾತ್ಮ್ಯ ಇರುವುದರಿಂದ ಭಗವಂತನಿಗೆ ಮಹಾಭಾಗ ಅಂತ ಹೆಸರು. ಅಂದರೆ ಮಹಾನ್ ಭಾಗ ಮಹಾತ್ಮ್ಯಂ ಯಸ್ಯ ಸಹ ಭಾಗ ಇತಿ ನಿರುಕ್ತೇ ಮಹಾಭಾಗ ಮೂರ್ತಿರತ್ರ ವರ್ಣಿತ. ಮಹಾತ್ಮ್ಯವಾದ, ಮಹಾಮಹಿಮವಾದ, ಮಹಾಮಹಿಮ ಭಾಗ ಮಹಾತ್ಮ್ಯ ಯಾವನಿಗೆ ಇದೆಯೋ ಅವನು ಮಹಾಭಾಗ ಅಂತ ಅವನಿಗೆ ಹೆಸರು ಅಂತ ಹೇಳಿದಲ್ಲಿ ಮಹಾಭಾಗ ನಾಮವನ್ನು ಮುಗಿಸಿ, ಇನ್ನು ಸಮಯ ಇನ್ನು ಒಂದು 3-4 ನಿಮಿಷ ಇರೋದರಿಂದ ನಾಳೆ ವೇಗವಾನ್ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.